ಹುಬ್ಬಳ್ಳಿ ಗ್ರಾಮೀಣ ಕನ್ನಡ ಸಾಹಿತ್ಯ ಸಮ್ಮೇಳನ ಅದರಗುಂಚಿ ಕನ್ನಡ ಮನಸ್ಸುಗಳ ಮನದಂಗಳದಿ ಜರುಗಿತು. ಕನ್ನಡದ ವೀರ ಸೇನಾನಿ ರಾಮಮೂರ್ತಿ ಅವರ ವಿನ್ಯಾಸದ ಪವಿತ್ರತೆಯನ್ನು ಸೂಚಿಸುವ ಹಳದಿ ಬಣ್ಣ, ಶೌರ್ಯ ಧೈರ್ಯವನ್ನು ಸೂಚಿಸುವ ಕೆಂಪು ಬಣ್ಣದ ಕರ್ನಾಟಕ ದ್ವಿವರ್ಣ ಧ್ವಜಾರೋಹಣದ ದೃಶ್ಯವನ್ನು ಕಣ್ತುಂಬಿಕೊಂಡು ಮುಂದೆ ಸಾಲಲ್ಲಿ ನಿಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಈ ಪುಟ್ಟ ಮಗುವಿನ ಮಂದಹಾಸದಲ್ಲಿ ಕಂಡರು. ಮಹಾನ್ ಹುತಾತ್ಮ ಭಗತ್ ಸಿಂಗ್ ಅವರ ಸ್ಥೈರ್ಯ ಈ ಮುಗ್ಧ ಮಗುವಿನ ಗಾಂಭೀರ್ಯತೆಯಲ್ಲಿ ಭಾಸವಾಯಿತು. ಅದರಗುಂಚಿಯೇ ಕನ್ನಡ ಮನಸ್ಸುಗಳ ಮನೆಯ ಮುಂದೆ ಸಾಗುವಾಗ ಮಹಿಳೆಯರು ಬಾರಿಸುತ್ತಿದ್ದ ಡೊಳ್ಳಿನ ಸದ್ದು, ಉರುಳುವ ಹಲಗೆಯ ಬಡಿತ, ಕಂಚಿನ ತಾಳ, ಹಿತ್ತಾಳೆಯ ಜಾಗಟೆ ಮತ್ತು ಕೊಳಲು ನಾದ ಊರಿನ ಮೂಲೆ ಮೂಲೆಗೂ ಕಂಪನ ಹೊರಡಿಸಿ ಊರಿನ ಜನರನ್ನ ಆಹ್ವಾನಿಸಿತ್ತು. ಮೈ ಮೊಣಕಾಲನ್ನು ಬಳಕಿಸುತ್ತಾ ಬಣ್ಣ ಬಣ್ಣದ ಚಿತ್ತಾರದ ಕೋಲುಗಳನ್ನು ಬಡಿದು ವೈವಿಧ್ಯಮಯವಾಗಿ ದೇಹಕ್ಕೆ ವ್ಯಾಯಾಮ ನೀಡುವ ಈ ನೃತ್ಯ ಈಗ ಡಿಜೆ ಡ್ಯಾನ್ಸ್ ಗಳ ಮಧ್ಯೆ ಕಾಣದಾಗಿದೆ. ತಮಟೆ ತಬಲಾ ತಾಳಕ್ಕೆ ತಕ್ಕಂತೆ ಜಾನಪದ ಹಾಡಿಗೆ 16 ಬಸ್ಕಿ ಕೌಶಲ್ಯದ ಹೆಜ್ಜಿ ಮೇಳ ಬಿಟ್ಟು ಬಿಡದೆ ಕುಣಿಯುತ್ತಿದ್ದ ಈ ಮಕ್ಕಳ ನೃತ್ಯ ನೋಡುಗರನ್ನ ಅಚ್ಚರಿ ಮೂಡಿಸಿತ್ತು. ಈ ಗ್ರಾಮೀಣ ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡಿಗರಿಗೆ, ಸಾಹಿತ್ಯ ಪ್ರೇಮಿಗಳಿಗೆ, ಕನ್ನಡ ಕಲಾ ವಲ್ಲಭರಿಗೆ ಹಬ್ಬವೇ ಸರಿ. ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಅಭಿವೃದ್ಧಿಗೆ ಮೀಸಲಾದ ಈ ಸಮ್ಮೇಳನ ಕನ್ನಡದ ಅಮೋಘವಾದ ಚರಿತ್ರೆಯನ್ನ ನನ್ನ ಮುಂದೆ ತಂದಿತ್ತು. ಸಮ್ಮೇಳನದ ಅವಧಿಯಲ್ಲಿ ಸಾಹಿತ್ಯ ಗೋಷ್ಠಿಗಳು, ಪುಸ್ತಕ ಪ್ರದರ್ಶನ, ಕವಿಗೋಷ್ಠಿಗಳು, ವಿಚಾರ ಸಂಕಿರಣಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭರತನಾಟ್ಯ, ಯಕ್ಷಗಾನದಂತ ಕನ್ನಡದ ನೃತ್ಯ ಕಲೆಗಳು ಸಭೆಯನ್ನು ವಿಜೃಂಭಿಸಿತ್ತು. ಹಲವು ಗಣ್ಯರಿಗೆ ನೀಡಿದ ಸನ್ಮಾನ, ಗೌರವ ಕನ್ನಡ ನಾಡಿಗೆ ಅವರು ಇನ್ನೂ ಹೆಚ್ಚು ಕೊಡುಗೆ ನೀಡುವಂತೆ ಉತ್ಸಾಹ ಮೂಡಿಸಿತ್ತು. ಬಂದ ಕನ್ನಡ ಮನುಷ್ಯಗಳಿಗೆ ಊಟದ ವ್ಯವಸ್ಥೆಯೂ ಕೂಡ ಇತ್ತು. ಅದ್ಭುತವಾಗಿ ನಡೆದ ಈ ಕನ್ನಡದ ಹಬ್ಬ ನನ್ನನ್ನ ಕನ್ನಡ ಲೋಕಕ್ಕೆ ಕರೆದೊಯ್ದಿತ್ತು. ಇದೆಲ್ಲವನ್ನೂ ಕಂಡವನ ಕನ್ನಡದ ಪ್ರೀತಿ, ಅಭಿಮಾನ ಉತ್ತುಂಗಕ್ಕೇರಿತ್ತು. ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು.